ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಆ ಪ್ರೇಮಂಗೆ ಗುಡ್ ಬೈ ಹೇಳಿ. ಸೈನ್ ಮಾಡಲಿಲ್ಲ ಅಂದ್ರೆ ಪ್ರೇಮನ್ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಯಾರೆಷ್ಟೇ ಪ್ರಯತ್ನ ಪಟ್ಟರು ರಾಮ್ ಪ್ರೇಮ ಸ್ವತ್ತೆ. ಪ್ರೇಮನ್ ಜೀವನನ ಹಾಳು ಮಾಡಬೇಕು ಅಂತ ನೀನು ಯೋಚನೆ ಮಾಡಿದ್ರೆ ರಾಮ್ ಎಂತ ರಾಕ್ಷಸ ಆಗ್ತಾನೆ ಅಂತ ನೋಡ್ತೀಯಾ. ಹುಷಾರ್. ಯಾರು ಎಷ್ಟೇ ಕುತಂತ್ರ ಮಾಡಿದ್ರು ಪ್ರೇಮ ಮತ್ತು ರಾಮ್ ಮಧ್ಯೆ ಇರೋ ಸಂಬಂಧನ ಕೆಡಿಸೋದಕ್ಕಾಗೋದಿಲ್ಲ. ಏಕೆಂದರೆ ಈಗ ಅವರಿಬ್ಬರ ಮಧ್ಯೆ ಪ್ರೀತಿ ಅನ್ನೋದು ಅಷ್ಟೊಂದು ಆಳವಾಗಿ ಬೇರ್ನ ಊರಿದೆ. ಸೊ ಜೊತೆಗೆ ಮುಂಚೆ ಇದ್ದ ರಾಮ್ ಆಗಿದ್ದರೆ ಡೈವರ್ಸ್ ಕೊಡೋದಕ್ಕೆ ಒಂದು ಪಕ್ಷ ಒಪ್ತಿದ್ನೇನೋ. ಆದರೆ ಈಗ ರಾಮ್ಗೆ ಪ್ರೇಮಳ ಮೇಲೆ ತುಂಬಾ ಪ್ರೀತಿ ಇದೆ. ಜೊತೆಗೆ ಪ್ರೇಮಗೂ ಕೂಡ ರಾಮ್ ಮೇಲೆ ಅಷ್ಟೇ ಪ್ರೀತಿ ಇದೆ. ಆ ಕಾರಣಕ್ಕೆ ರಾಮು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗೆ ಪ್ರೇಮಗೆ ಒಂದು ಚಿಕ್ಕ ನೋವು ಆದರೂ ತಡ್ಕೊಳ್ದೇ ಇರೋ ರಾಮು ಅಂಥದ್ರಲ್ಲಿ ಪ್ರೇಮಗೆ ಏನಾದರೂ ಮಾಡಿಬಿಡ್ತೀವಂದರೆ ಸುಮ್ಮನೆ ಇರ್ತಾನ, ರಾಕ್ಷಸ ಆಗ್ತಾನೆ. ಜೊತೆಗೆ ಪ್ರೇಮನ ಮುಟ್ಟೋದಿರಲಿ, ಪ್ರೇಮ ಬಗ್ಗೆ ಮಾತಾಡಿದ್ರು ಪರಿಣಾಮ ನೆಟ್ಟಿಗಿರಲ್ಲ ಅಂತ ರಾಮು ವಾರ್ನಿಂಗ್ನ ಕೊಡ್ತಾ ಇದ್ದಾನೆ. ಸೊ ಇಲ್ಲೇ ಗೊತ್ತಾಗ್ತಿದೆ ಪ್ರೇಮ ಮೇಲೆ ರಾಮ್ಗೆ ಎಷ್ಟೊಂದು ಪ್ರೀತಿ ಇದೆ ಅಂತ. ಸೊ ಹೌದು, ಮುಂಚೆ ಪ್ರೇಮ ಮೇಲೆ ರಾಮ್ಗೆ ಕೋಪ ಇತ್ತು. ಏಕೆಂದರೆ ಪ್ರೇಮ ರಾಮ್ಗೆ ಮೋಸ ಮಾಡಿ ಮದುವೆ ಆಗಿದ್ದಾಳೆ, ಸೊ ನನಗೆ ತುಂಬಾ ಅವಮಾನ ಮಾಡಿದ್ಲು ಅನ್ನೋ ಒಂದು ಕೋಪ ಇತ್ತು. ಆದರೆ ಈಗ ಸತ್ಯ ರಾಮ್ಗೆ ಗೊತ್ತಾಗಿದೆ. ಪ್ರೇಮ ನನ್ನನ್ನು ಮದುವೆ ಆಗೋದಕ್ಕೋಸ್ಕರನೇ ಒಂದು ಸುಳ್ಳು ಹೇಳಿದ್ಲೆ ಹೊರತು ನಿಜವಾಗ್ಲೂ ನನಗೆ ಮೋಸ ಮಾಡಬೇಕನ್ನೋ ಇಂಟೆನ್ಷನ್ನು ಪ್ರೇಮಗೆ ಇದ್ದಿಲ್ಲ. ಸೊ ಅವಳ ಪ್ರೀತಿಲಿ ತುಂಬಾ ಪ್ಯೂರ್ ಇದೆ ಅನ್ನೋದು ಈಗ ರಾಮ್ಗೆ ಗೊತ್ತಾಗಿ ಸೊ ಇಬ್ಬರು ಒಬ್ರನ್ನೊಬ್ರು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರು ಮಧ್ಯೆ ಯಾರು ಏನೇ ಉಳಿ ಹಿಂಡಿದ್ರು, ಯಾರು ಏನೇ ಮಾಡಿದ್ರು ಇವರಿಬ್ಬರು ಪ್ರೀತಿ ಯಾವತ್ತೂ ದೂರ ಆಗೋದಿಲ್ಲ, ಜೊತೆಗೆ ಇರ್ತಾರೆ. ಸೊ ನನಗಂತೂ ಇವರಿಬ್ಬರನ್ನ ಜೊತೆಲಿ ನೋಡೋದಕ್ಕೆ ಖುಷಿಯಾಗಿ ಇವ್ರು ಇರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಅದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಂಗೇನೆ ಇವರಿಬ್ಬರನ್ನ ಬೇರೆ ಮಾಡೋದಕ್ಕಾಗುತ್ತಾ ಅಥವಾ ಬೇರೆ ಆಗ್ತಾರಾ, ಮುಂದೆ ಇವ್ರ ಮಧ್ಯೆ ಏನೇನಾಗುತ್ತೆ ಅನ್ನೋದು ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ಸ್ನ ಕೊಡ್ತೀನಿ. ಸೊ ಅಪ್ಡೇಟು ಸಿಗಬೇಕಂದ್ರೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ಅಪ್ಡೇಟಲ್ಲಿ ಸಿಗೋಣ. ಬಾಯ್ ಬಾಯ್.